ಈಗಾಗಲೇ ಗೊತ್ತಾಗಿರ್ಬೇಕು ನನ್ನ ಏಜ್ ಸಂಬಂಧ ಎಂಥದ್ದು ಅಂತ. ನಿಮ್ ತಂಗಿ ಜವಾಬ್ದಾರಿ ಏನಿದ್ರು ಈ ದೇವ್ ಎಷ್ಟೇ ಆದ್ರೂ ನಾನ್ ಪ್ರೀತಿಸಿದ ಜೀವ ಅಲ್ವಾ. ಆ ದೇವೇನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಏಜೇನೋ ಅವನ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದಮೇಲೆ ಅವರಿಬ್ರು ಚೆನ್ನಾಗೇ ಇದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ, ಏನಾದರೂ ಅವ್ನು ಹೇಳ್ದಾಗೆ ನಾನು ಚುಕ್ಕಿ ಹಿಂದೆ ಬಿದ್ದರೆ? ಚುಕ್ಕಿ ಇಲ್ಲ, ನಾ ಅವಳ ಹತ್ರ ಹೀಗೆ ಮಾತಾಡಬೇಕು, ಅವಳನ್ನ ಕಾಪಾಡ್ಕೋಬೇಕು. ನೀವಿದ್ದಕ್ಕಿದ್ದಾಗೆ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿದಾಗಲೇ ನನಗೆ ಗೊತ್ತಾಯ್ತು ನಿಮಗೆ ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ. ಈಗೇನು ಎಲ್ಲ ತಂದೆ ತಾಯಿ ಥರ ನನ್ನ ಮಗಳನ್ನ ಬಿಟ್ಟು ದೂರ ಹೋಗೋ ಪಾಪಿ ಅಂತ ಬೈಯೋದಿಕ್ಕೆ ಬಂದ್ರು, ಅಥವಾ ನಿನ್ನ ಕಾಲು ತೊಳೆದು ಕನ್ಯಾದಾನ ಮಾಡ್ತೀನಿ ಬಾರೋ ಅಳಿಮಯ್ಯ ಅಂತ ಕರೆಯೋದಿಕ್ಕೆ ಬಂದ್ರು? ದೇವ್, ಬೇಡ, ನನ್ನ ಜೊತೆ ಹುಡುಗಾಟ ಆಡಬೇಡ ನೀನು. ಅದು ಏನು ಪೇರೆಂಟ್ಸು ಏನೋಪ್ಪ, ಈ ಮಕ್ಕಳು ಬಟ್ಟೆ ತೊಗೊಳ್ತೀನಿ ಅಂದರೆ ಫ್ರೀಡಮ್ ಕೊಡ್ತಾರೆ, ಮಿಡ್ ನೈಟಲ್ಲಿ ಮೂವಿ ನೋಡ್ತೀನಿ ಅಂದರೆ ಫ್ರೀಡಮ್ ಕೊಡ್ತಾರೆ, ಆದರೆ ಪ್ರೀತಿ ವಿಷಯದಲ್ಲೇ ಸಡನ್ನಾಗಿ ಕೆಂಡಾಮಂಡಲವಾಗೋದು. ಒಂದು ಪರಿಶುದ್ಧವಾದ ಪ್ರೀತಿನ ಕೊಲ್ಲೋದು ತುಂಬ ಪಾಪ ಅತ್ತೆ. ನಿನ್ನತ್ತೆ ನೋಡಿ, ಪಬ್ಲಿಕ್ ಪ್ಲೇಸ್ ಇದು, ಜನ ಎಲ್ಲ ನೋಡ್ತಿರ್ತಾರೆ. ಪಬ್ಲಿಕ್ಕಲ್ಲಿ ನಿನ್ನಂತ ಒಂದು ಮರ್ಯಾದೆ ತೆಗಿಬೇಕು. ಅಲ್ಲ, ನಾನಂತ ತಪ್ಪೇನು ಮಾಡಿದೆ? ನಿಮ್ಮ ಮಗಳನ್ನ ಪ್ರೀತಿಸ್ದೆ, ಅದು ತಪ್ಪ? ಪ್ರೀತಿಸೋ ತಪ್ಪ? ಪ್ಯಾರ್ ಇಷ್ಕ್ ಮೊಹಬ್ಬತ್ ಅಂತಾರಲ್ಲ, ಆ ಪದಗಳ ಅರ್ಥ ನಿಮಗೆ ನಿಜವಾಗ್ಲೂ ಗೊತ್ತಾ? ಮುಚ್ಚೋ ಬಾಯಿ ಮನೆ ಹಾಳ. ಲವ್ ಅಂತೆ ಲವ್. ಮದ್ವೆ ಆಗಿರೋ ನಿನ್ನಂತ ಅವನಿಗೆ ನನ್ನ ಮಗಳ ಜೊತೆ ಎಂತದ ಲವ್ ಗಿವು? ಯಾಕೆ ಮದುವೆ ಆಗಿರೋರು ಲವ್ ಮಾಡಬಾರ್ದ? ಮದುವೆ ಆಗೋದ್ರೆ ಎಲ್ಲ ಮುಗ್ದೋಯ್ತು ಅಂತ ಅರ್ಥನ? ನನಗಿನ್ನೂ ವಯಸ್ಸಿದೆ, ನಿಮ್ಮ ಮಗಳ ಮೇಲೆ ಮನ್ಸಿದೆ, ನೀವು ಹೂ ಅನ್ನಿ ಅತ್ತೆ, ನಿಮ್ಮ ಮಗಳಿಗೆ ತಾಳಿ ಕಟ್ಟಿ ತೊಟ್ಲು ತೂಗಿಸ್ಬಿಡ್ತೀನಿ. ಹೇಗಿದ್ರು ಬಾಣಂತನಹನ ಅತ್ತೆದಿರು ಮಾಡೋದು, ಫಾರ್ ಚೇಂಜ್ ನಿಮ್ಮ ಕೈಲಿ ತೊಟ್ಲು ತೂಗಿಸ್ಬಿಡ್ತೀನಿ. ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ನೆನಪಿರ್ಲಿ. ನಿನ್ನ ನಾಟಕಕ್ಕೆ ಮರಳಾಗಕ್ಕೆ ನಾನು ಚುಕ್ಕಿ ಅಲ್ಲ, ಅವರಮ್ಮ ಕೌಸಲ್ಯ. ಈ ನವರಂಗಿ ಆಟನ ನನ್ನ ಮುಂದೆ ಆಡಬೇಡ. ಇನ್ನೊಂದು ಸಾರಿ ನನ್ನ ಮಗಳು ಸವಾಸಕ್ಕೆ ಬಂದ್ರೆ ಮಗನೇ ಸೆಗದಾಕ್ಬಿಡ್ತೀನಿ. ಅಕ್ಕ, ಎಷ್ಟೊಂದು ದಿನ ಆಯ್ತು ನಿನ್ನ ನೋಡಿ. ಹೇಗಿದ್ಯಾ? ಚುಕ್ಕಿ, ಅಪ್ಪ ಅಮ್ಮ ಎಲ್ಲಿ? ಅಪ್ಪ ಅಮ್ಮ ಎಲ್ಲೋ ಆಚೆ ಹೋಗಿದ್ದಾರೆ. ಏನಕ್ಕ ನೀನು ನನ್ನ ಬಿಟ್ಬಿಟ್ಟು ಅವ್ರನ್ನ ಕೇಳ್ತೀಯಾ? ನಿನ್ ಜೊತೆ ಟು. ಇಲ್ಲಿ ನೋಡು, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಏನಾಯ್ತಕ್ಕ? ಆ ದೇವೇನಾದರೂ ಕಾಲ್ ಮಾಡಿದ್ನಾ? ಅದು ನಿಂಗೆ ಮೀಟ್ ಮಾಡೋಕ್ಕೆ ಏನಾದರೂ ಟ್ರೈ ಮಾಡಿದ್ನಾ? ಇಲ್ಲ ಅಕ್ಕ. ಅಬ್ಬಾ, ಈಗ ಜೀವ ಬಂತು ನನಗೆ. ಏನಾಯ್ತಕ್ಕ? ನೋಡು, ಆ ದೇವು ನಾವು ಅನ್ಕೊಂಡಷ್ಟು ಕೆಟ್ಟವನಲ್ಲ, ಅದಕ್ಕಿಂತ ಜಾಸ್ತಿ ಕೆಟ್ಟವನು. ಅವನೇನಾದರೂ ನೀನು ನೋಡೋಕ್ಕೆ ಮಾತಾಡ್ಸೋಕ್ಕೇನಾದರೂ ಬಂದರೆ ನನಗೆ ಕಾಲ್ ಮಾಡು, ಅವ್ನ ಕೈ ಕಾಲು ಮುರಿದ್ಬಿಡ್ತೀನಿ. ಅಕ್ಕ, ಸಡನ್ ಆಗಿ ಯಾಕೆ ಈ ಥರ ಏನೇನೋ ಮಾತಾಡ್ತಿದ್ಯಾ? ಸಡನ್ ಆಗಿ ಏನೂ ಇಲ್ಲ ಚುಕ್ಕಿ. ದೇವ್ ನಂಗೆ ಸಿಕ್ಕಿದ್ದ. ಎಲ್ಲಿ? ನಮ್ಮ ಮನೇಲಿ, ಐ ಮೀನ್ ಏಜೆ ಮನೇಲಿ. ಏನು, ದೇವ್ ಅಲ್ಲಿಗೆ ಬಂದಿದ್ರಾ? ಅವನು ಆ ಮನೆಗೆ ಸೇರಿದವನು ಅಂದಮೇಲೆ ಬರದೆ ಇನ್ನೇನು ಮಾಡ್ತಾನೆ? ಅಕ್ಕ, ಆ ದೇವು ನನ್ನ ಚಿಕ್ಕ ಸೊಸೆ ಸರಸ್ವತಿ ಅಣ್ಣ. ಹೌದಾ?
ನಿಂಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ ಚುಕ್ಕಿ. ಏಜೆ ದೇವ್ ಸೇರ್ಕೊಂಡು ಬೀಸ್ತಿರೋ ಬಲೆಯಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ಮುಖ್ಯ. ಏಜೇನಾ? ಅವ್ರೇನು ಮಾಡಿದ್ರು? ಯಾಕೆ ಏನು ಅಂತ ಕೇಳಬೇಡ. ನೀನು ನನಗೆ ಒಂದು ಮಾತು ಕೊಡಬೇಕು. ಏನಕ್ಕ? ಯಾವುದೇ ಕಾರಣಕ್ಕೂ ನೀನು ಆ ದೇವ್ ಮುಖ ನೋಡಬಾರ್ದು, ಫೋನ್ ಮಾಡಬಾರ್ದು, ಅವನನ್ನು ಮೀಟ್ ಮಾಡಬಾರ್ದು. ಅವನು ನೀನು ಹಿಂದೆ ಬಂದರೂ ಅವನನ್ನು ತಿರುಗಿ ನೋಡಬಾರ್ದು. ಮಾತು ಕೊಡು ಚುಕ್ಕಿ. ಕೊಂದ್ಬಿಡಿ ಅತ್ತೆ, ಕೊಂದ್ಬಿಡಿ. ಪ್ರೀತಿನೇ ಸಿಗದೆ ಇರೋ ಈ ಜನ್ಮ ಯಾಕೆ ಹೇಳಿ? ಕೊಂದ್ಬಿಡಿ. ಏಯ್, ನನಗೆ ಬರ್ತಿರೋ ಕೋಪಕ್ಕೆ ಯಾಕತ್ತೆ? ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಅಳಿಯನ ಮೇಲೆ? ಏಯ್, ಯಾವನ ಅಳಿಯ ಗಿಳಿಯ ಸಿಗ್ದಾಕ್ಬಿಡ್ತೀನಿ ನನ್ನ ಮಗನೇ. ನಾನೇ ಅತ್ತೆ, ಇನ್ಯಾರಾಗಕ್ಕೆ ಸಾಧ್ಯ? ನಿಮ್ಮ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತಂದಮೇಲೆ ನಿಮ್ಮ ಅಳಿಯ ನಾನೇ ಅಲ್ವಾ? ಏಯ್, ಮುಚ್ಚ ಬಾಯ್. ನಿನ್ಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವೇನ? ನೀನು ಮದುವೆ ಆಗಿದ್ದೀಯಾ ಅಂತ ಗೊತ್ತಿದ್ರು ನಿನ್ನನ್ನು ನಮ್ಮನೆ ಅಳಿಯ ಮಾಡ್ಕೊಳ್ಳೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಛೆ ಇಲ್ಲೇ ನೋಡಿ ಅತ್ತೆಮ್ಮ, ನೀವು ತಪ್ಪು ತಿಳ್ಕೊಂಡಿರೋದು. ಆ್ಯಕ್ಚುಲ್ ಆಗೋದು ಮದುವೆನೇ ಅಲ್ಲ, ಬಲವಂತದ ಮದುವೆ. ದೊಡ್ಡವರೆಲ್ಲ ಸೇರಿ ಬಲವಂತ ಮಾಡಿ ಮದುವೆ ಮಾಡೋದು. ಇನ್ನೇನು ಮಾಡೋದು? ನಾವಿಬ್ಬರು ಮದುವೆ ಮಾಡ್ಕೊಂಡ್ವಿ. ನೋಡು, ಇಷ್ಟ ಇದೆಯೋ ಇಲ್ವೋ, ಅವಳು ನಿನ್ನ ಹೆಂಡತಿ ತಾನೆ. ಅವಳು ಆ ಸ್ಥಾನದಲ್ಲಿ ಇರೋವರೆಗೂ ನನ್ನ ಮಗಳನ್ನ ನೀನು ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಬಿಡಿ, ಅವಳಿಗೆ ಡಿವೋರ್ಸ್ ಕೊಟ್ಟು ಸ್ಥಾನದಿಂದ ಇಳಿಸ್ತೇನೆ. ಆಗ್ಲಾದ್ರೂ ನಿಮ್ಮ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ತೀರಾ? ಹೇಗೆ ನಂಬೋದು ನಿನ್ನನ್ನು? ನಿಮ್ಮ ಮಗಳನ್ನ ನಂಬಿಸೋದಕ್ಕೆ ನಾನು ನನ್ನ ಜೀವನೇ ಕೊಡೋದಕ್ಕೆ ಹೋಗಿದ್ದೆ. ಈಗ ನಿಮ್ಮನ್ನು ನಂಬಿಸೋದಕ್ಕೆ ನಾನು ಏನು ಮಾಡ್ಬೇಕು ಹೇಳಿಯತ್ತೆ? ಒಬ್ಬ ವ್ಯಕ್ತಿ ಜೀವನೇ ಕೊಡ್ತಿದ್ದಾನೆ ಅಂತಂದರೆ ಆ ಪ್ರೀತಿ ನಿಜವಾದ ಪ್ರೀತಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಪ್ಲೀಸ್ ನಮ್ಮ ಪ್ರೀತಿನ ಒಪ್ಕೊಳ್ಳಿ ಅತ್ತೆ. ಇವನು ನನ್ನ ದಾರಿಗೆ ಬರ್ತಿಲ್ವಲ್ಲ. ಮಾತಾಡಿಯತ್ತೆ. ನಾಳೆ ದಿನ ನಿಮ್ಮ ಮಗಳು ಸತ್ತೋದ್ರೆ ನಿಮಗೇನು ಅನ್ಸಲ್ವಾ? ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆ. ನಿಮ್ಮ ಮಗಳನ್ನ ರಾಣಿ ಅಲ್ಲ, ಮಹಾರಾಣಿ ತರ ನೋಡ್ಕೊಳ್ತೀನಿ.